ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 8ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಾಲೋಷ್ಟಾಶ್ಮಕಾಂಚನಃ. ಜ್ಞಾನ ಮತ್ತು ವಿಜ್ಞಾನ ಇವುಗಳಿಂದ ತೃಪ್ತಿ ಹೊಂದಿದ ಮನಸ್ಸುಳ್ಳವನು ಕೂಟಸ್ಥನು, ಜಿತೇಂದ್ರಿಯನು ಮತ್ತು ಮಣ್ಣು, ಕಲ್ಲು, ಚಿನ್ನ ಇವುಗಳೆಲ್ಲವನ್ನ ಸಮನಾಗಿ ನೋಡುವವನೂ ಆದ ಯೋಗಿ ಯುಕ್ತಾತ್ಮನೆಂದು ಕರೆಯಲ್ಪಡುತ್ತಾನೆ ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಬದುಕಿನ ನಿಜವಾದ ಸತ್ವವನ್ನ ಇಲ್ಲಿ ಯೋಗಿಯ ಲಕ್ಷಣಗಳ ಮೂಲಕ ನಮಗೆ ತಿಳಿಸ್ತಾ ಇದ್ದಾನೆ ಸೂಕ್ಷ್ಮವಾಗಿ. ಅಂಥ ಸೂಕ್ಷ್ಮ ಮಾತನ್ನ ನಾವು ಸರಿಯಾಗಿ ಅರಿತದ್ದೇ ಆದಲ್ಲಿ ಈ ಜೀವನದ ಮುಖ್ಯ ಉದ್ದೇಶವನ್ನ ಅರಿಯಬಹುದಾಗಿದೆ. ಪರಮಾತ್ಮನನ್ನು ಪಡೆಯಲು ಯೋಗ್ಯತೆಯನ್ನು ಪಡೆದುಕೊಳ್ಳಬೇಕಾಗಿದೆ. ನಮಗೆ ಬರೀ ಆಸೆ ಒಂದೇ ಇದ್ರೆ ಸಾಲದು. ಯೋಗ್ಯತೆಗಳು ಯಾವುದು ಎಂಬುದನ್ನು ಕೃಷ್ಣ ಇಲ್ಲಿ ವಿವರಿಸ್ತಾ ಇದ್ದಾನೆ. ನಾವು ಯಾವುದೇ ಒಂದು ವಸ್ತುವನ್ನು ಪಡೆಯಬೇಕು ಅಂತಂದರೆ ಅಲ್ಲಿ ನಮಗೆ ಯೋಗ ಇರುವ ಹಾಗೆ ಯೋಗ್ಯತೆಯು ಕೂಡ ಇರಬೇಕಾಗತ್ತೆ. ಹಾಗೆ ಯೋಗ್ಯತೆ ಇದ್ರಲ್ಲಿ ಯೋಗ ಕೂಡ ಇರಬೇಕಾಗತ್ತೆ. ಎರಡೂ ಕೂಡ ಒಂದಕ್ಕೊಂದು ಪರಸ್ಪರ ಎಂಬುದನ್ನು ನಾವು ಮೊದಲಿಗೆ ತಿಳ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಕೃಷ್ಣ ಯೋಗದ ಜೊತೆಗೆ ಯೋಗ್ಯತೆಯನ್ನ ಕೂಡ ತಿಳಿಸ್ತಾ ಇದ್ದಾನೆ. ಯೋಗ ಅಂದರೆ ಅದು ಆಸೆ ಆಗಿರಬಹುದು, ಆದರೆ ಆಸೆಯ ಜೊತೆಗೆ ನಮಗೆ ಸಾಮರ್ಥ್ಯ ಕೂಡ ಇರಬೇಕು. ಹಾಗಾಗಿಯೇ ಇಲ್ಲಿ ಕೃಷ್ಣ ಈ ಶ್ಲೋಕದ ಆರಂಭದಲ್ಲಿಯೇ ಹೇಳ್ತಾ ಇದ್ದಾನೆ, ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅಂತ ಹೇಳಿ. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಜ್ಞಾನವೂ ಇರಬೇಕು ಮತ್ತೆ ವಿಜ್ಞಾನವೂ ಇರಬೇಕು. ಈ ಎರಡು ಕೂಡ ಖಡಾಖಂಡಿತವಾಗಿಯೂ ಇರಬೇಕು. ಅಂದರೆ ಮೊದಲನೆಯದ್ದೇ ಜ್ಞಾನ, ಅಂದರೆ ಬೌದ್ಧಿಕವಾಗಿ ಅವನು ಒಂದು ವಿಷಯವನ್ನು ತಿಳಿದುಕೊಳ್ಬೇಕು. ಶಾಸ್ತ್ರ ಮತ್ತು ದೇವರನ್ನು ಬಲ್ಲವರು ಆ ವಿಷಯದಲ್ಲಿ ಏನನ್ನ ಹೇಳ್ತಾರೆ ಎಂಬುದನ್ನು ಆತ ವಿಚಾರ ಮಾಡಿ ತಿಳಿದುಕೊಳ್ಬೇಕು. ಎಲ್ಲ ಕೂಡ ಈ ಪ್ರಪಂಚದಲ್ಲಿ ಓತಪ್ರೋತವಾಗಿದೆ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಎಲ್ಲ ವಿಷಯ ವಸ್ತುಗಳನ್ನು ತಿಳಿಸಿರ್ತಾರೆ. ಆದರೆ ಸತ್ಯ ಏನು ಎಂಬುದನ್ನು ನಮ್ಮ ಅಂತರಾತ್ಮದ ಬುದ್ಧಿಗೆ ತಲುಪಿಸಿ ಅಲ್ಲಿಂದ ಏನು ಉತ್ತರ ದೊರಕುತ್ತದೆಯೋ ಅದನ್ನು ನಾವು ತಿಳಿದುಕೊಳ್ಬೇಕು. ಅನಂತರ ಈ ಜ್ಞಾನವನ್ನು ನಾವು ಏನು ಪಡೆದುಕೊಂಡಿರ್ತೇವೆ, ಏನು ತಿಳಿದುಕೊಂಡಿರ್ತೇವೆ, ಆ ಪಡೆದುಕೊಂಡಿರುವಂತಹ ಒಂದು ಜ್ಞಾನವನ್ನು ನಮ್ಮ ಅನುಭವಕ್ಕೆ ತಂದುಕೊಳ್ಬೇಕು. ಈ ಅನುಭವಕ್ಕೆ ಬರಬೇಕಾದ್ರೆ ನಾವು ಆ ಸತ್ಯವನ್ನು ಅನುಷ್ಠಾನ ಮಾಡಬೇಕು. ಬರೀ ತಿಳಿದುಕೊಂಡ ಮಾತ್ರಕ್ಕೆ ಅದರಿಂದ ಎಲ್ಲ ಪ್ರಯೋಜನ ಬರೋದಿಲ್ಲ. ರೋಗದಿಂದ ನಾನು ನರಳ್ತಾ ಇದ್ರೆ ಅದು ಎಂತಹ ರೋಗ, ಅದು ಹೋಗಬೇಕಾದ್ರೆ ಯಾವ ಔಷಧಿಯನ್ನು ನಾನು ತೆಗೆದುಕೊಳ್ಬೇಕು, ಇವುಗಳನ್ನು ನಾನು ತಿಳಿದುಕೊಂಡಿದ್ರೆ ಮಾತ್ರ ಸಾಲೋದಿಲ್ಲ. ಈಗ ಒಬ್ಬ ರೋಗಿಗೆ ತನಗೇನು ರೋಗ ಬಂದಿದೆ ಅಥವಾ ತಾನು ಯಾವ ಒಂದು ಬಾಧೆಯಿಂದ ನರಳ್ತಾ ಇದ್ದೀನಿ ಅನ್ನುವಂಥ ವಿಷಯವನ್ನು ಆತ ಏನು ತಿಳಿದುಕೊಳ್ತಾನೆ ಅದು ಜ್ಞಾನ. ಅದೇ ವಿಜ್ಞಾನ ಅಂದರೆ ಅದನ್ನು ತಿಳಿದುಕೊಂಡ ನಂತರ ಅದನ್ನು ತನ್ನ ಬದುಕಿನಲ್ಲಿ ಅನುಷ್ಠಾನಕ್ಕೆ ತಂದುಕೊಳ್ಬೇಕು. ಅದೇ ತಾನು ಕಂಡುಕೊಂಡಂತಹ ರೋಗಕ್ಕೆ ಇರುವಂತಹ ಔಷಧಿಯನ್ನು ಸ್ವೀಕರಿಸಬೇಕು.
ಹಾಗೆ ಸ್ವೀಕರಿಸುವಂಥದ್ದೇ ವಿಜ್ಞಾನ. ಹಾಗಾಗಿ ಜ್ಞಾನ ಮತ್ತು ವಿಜ್ಞಾನ ಎರಡು ಒಟ್ಟೊಟ್ಟಿಗೆ ಸಾಗಿದಾಗ ಮಾತ್ರ ಆತ ಯೋಗಿ ಆಗಲಿಕ್ಕೆ ಸಾಧ್ಯ. ಈಗ ಮತ್ತೊಂದು ಉದಾಹರಣೆಯನ್ನು ನಾವು ಗಮನಿಸಬೇಕು ಅಂತಂದರೆ, ಹಾಲಿನಲ್ಲಿ ಬೆಣ್ಣೆ ಇದೆ. ಹಾಲಿನಲ್ಲಿ ಬೆಣ್ಣೆ ಇದೆ ಅಂದ ಮಾತ್ರಕ್ಕೆ ಅಲ್ಲಿ ಇದೆ ಅಂಥೇಳಿ ನಮಗೆ ಕಣ್ಣಿಗೆ ಕಾಣುತ್ತಾ? ಇಲ್ಲ. ಇದೆ ಅಂಥೇಳಿ ನಾವು ಗೊತ್ತು ಮಾಡಬೇಕಾದ್ರೆ ಆ ಹಾಲನ್ನು ಮೊಸರು ಹಾಕಿ ಹೆಪ್ಪು ಹಾಕಿ ಆ ಮೊಸರನ್ನ ಕಡಿದು ಆ ಮೂಲಕ ಬೆಣ್ಣೆಯನ್ನು ಮೇಲ್ ತೆಗೆದಾಗ ಮಾತ್ರ ಆ ಬೆಣ್ಣೆಯ ಅಂಶವನ್ನು ನಾವು ವಿಜ್ಞಾನ ಅನ್ಬಹುದು. ಹಾಲಿನಲ್ಲಿ ಬೆಣ್ಣೆ ಇದೆ ಅನ್ನುವಂಥ ಅಂಶವನ್ನು ಜ್ಞಾನ ಅನ್ಬಹುದು. ಹಾಗೆ ಜ್ಞಾನ ವಿಜ್ಞಾನಗಳೆರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಹೊಂದಿಕೊಂಡಿರುವಂಥವನೇ ಯೋಗಿ. ಇನ್ನು ಕೂಟಸ್ಥೋ ವಿಜಿತೇಂದ್ರಿಯ ಅಂದರೆ ಕೂಟಸ್ಥನಾಗಿರಬೇಕು ಅಂತಂದರೆ ಚಂಚಲ ಚಿತ್ತನಾಗ ಕೂಡುದು. ಅವನ ಮನಸ್ಸು ಸ್ಥಿರವಾಗಿರಬೇಕು. ಯಾವುದೇ ವಿಷಯ ವಸ್ತುಗಳಿಗೆ, ಆಸೆ ಆಮಿಷಗಳಿಗೆ, ರಾಗದ್ವೇಷಗಳಿಗೆ ಭಂಗ ಬರುವಂತಹ ಕೆಲಸಗಳನ್ನು ಮನಸ್ಸು ಮಾಡಬಾರ್ದು. ಚಂಚಲ ಮನಸ್ಸು ಅಂಥೇಳಿ ನಾವು ಹೇಳ್ತೀವಿ. ಆದರೆ ಯಾವುದೇ ವಿಷಯವನ್ನು ಕಂಡರೂ, ಯಾವ ಆಸೆ ಆಮಿಷಕ್ಕೆ ನಮ್ಮ ಕಣ್ಣ ಮುಂದೆ, ಕಿವಿಯ ಮುಂದೆ, ಬಾಯಿಯ ಮುಂದೆ ಕಂಡರೂ ಕೂಡ ಅದನ್ನು ಒಂದು ಸ್ಥಿಮಿತತೆಯಲ್ಲಿ ಇರಿಸಿಕೊಂಡು ಯಾವುದೇ ಬಾಹ್ಯ ಪ್ರಪಂಚದ ಆಕರ್ಷಣೆಗೆ ಒಳಗಾಗದೆ ಒಂದು ನಿಗ್ರಹ ಹೇಗೆ ಮನಸ್ಸಿಗೆ ಅಂತರ್ಮುಖದಿಂದ ಸಾಧ್ಯವಾಗುತ್ತೋ ಆಗ ಅವನು ಮನಸ್ಸನ್ನೇ ಗೆದ್ದಿದ್ದಾನೆ ಅಂತ. ಯಾವಾಗ ಮನಸ್ಸನ್ನು ಒಬ್ಬ ವ್ಯಕ್ತಿ ಗೆಲ್ತಾನೆ ಆಗ ಮಾತ್ರ ಆತ ಬದುಕನ್ನೂ ಕೂಡ ಗೆಲ್ತಾನೆ. ಇಲ್ಲ ಅಂತಂದರೆ ಮಣ್ಣು, ಕಲ್ಲು, ಚಿನ್ನ ಇವೆಲ್ಲವನ್ನು ಕೂಡ ಒಂದೇ ಸಮನಾಗಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು, ಆದರೆ ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು ಅಂತ ಹೇಳಿ. ಹಾಗಾಗಿ ನಮ್ಮ ದೃಷ್ಟಿಕೋನ ಯಾವ ಮೂಲಕ, ಯಾವ ಒಂದು ಕೋನದ ಮೂಲಕ ನಾವು ನೋಡ್ತೀವಿ ಅನ್ನೋದ್ರ ಮೇಲೆ ಒಂದು ವಸ್ತು ಯಾವ ರೀತಿ ಇದೆ ಅನ್ನುವುದನ್ನು ನಾವು ಕಲ್ಪಿಸುವ ಮೂಲಕ ಹೇಳ್ಬೋದು. ಒಬ್ಬ ಯೋಗಿಗೆ ಮಣ್ಣಾಗಲಿ, ಕಲ್ಲಾಗಲಿ, ಚಿನ್ನವಾಗಲಿ ಇವೆಲ್ಲವೂ ಕೂಡ ಈ ಪ್ರಪಂಚದ ಒಂದು ವಸ್ತುವಿನಂತೆ ನೋಡುತ್ತಾನೆಯೇ ಹೊರತು ಇದು ಒಂದು ಸಮರ್ಥವಾದ ವಸ್ತು, ಇದು ಯಾವುದಕ್ಕೂ ಪ್ರಯೋಜನವಿಲ್ಲದ ವಸ್ತು ಅಂತ ಹೇಳೋದಿಲ್ಲ. ವ್ಯವಹಾರದ ದೃಷ್ಟಿಯಿಂದ ಚಿನ್ನ ಹೆಚ್ಚು, ಕಲ್ಲು ಕಡಿಮೆ ಇರಬಹುದು. ಆದರೆ ಒಬ್ಬ ಯೋಗಿಯ ಸಾಧಕನ ದೃಷ್ಟಿಗೆ ಎಲ್ಲವೂ ಒಂದೇ. ಸ್ವಾಮಿ ಸೋಮನಾಥಾನಂದರವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಏನಂದರೆ, ಶ್ರೀರಾಮಕೃಷ್ಣರು ತಮ್ಮ ಸಾಧನಾ ಸಮಯದಲ್ಲಿ ಒಂದು ಕೈಯಲ್ಲಿ ಹಣವನ್ನು ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಮಣ್ಣನ್ನು ಹಿಡಿದುಕೊಂಡು, ಈ ಹಣ ಮಣ್ಣಿನ ಸಮ, ಭಗವಂತನನ್ನು ನೋಡಬೇಕಾದ್ರೆ ಇದೊಂದು ಬಂಧನ, ಲೌಕಿಕ ದೃಷ್ಟಿಯಿಂದ ಹಣದಿಂದ ಬೇಕಾದಷ್ಟು ಪ್ರಯೋಜನವನ್ನು ಪಡೆಯಬಹುದು, ಆದರೆ ದೇವರ ಕಡೆ ಹೋಗುವವನಿಗೆ ಇದರಿಂದ ಏನೂ ಪ್ರಯೋಜನವಿಲ್ಲವೆಂದು ಹೇಳಿ ಮನಸ್ಸಿಗೆ ಅದನ್ನು ತಿಳಿಪಡಿಸಿ ಅದನ್ನು ಗಂಗಾ ನದಿಗೆ ಬಿಸಾಡಿದ್ರಂತೆ. ಹಾಗೆ ಯೋಗಿಗೆ ಚಿನ್ನದ ಬೆಲೆ ಗೊತ್ತಿಲ್ಲ ಅಂತಲ್ಲ, ಅವನಿಗೆ ಗೊತ್ತಿದೆ. ಚಿನ್ನಕ್ಕೆ ಜಗದ ಸಂತೆಯಲ್ಲಿ ಬೆಲೆ ಅಧಿಕ ಅಂಥೇಳಿ ಗೊತ್ತಿದೆ. ಆದರೆ ಭಗವಂತನ ವಸ್ತುಗಳನ್ನು ಕೊಂಡುಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಇಲ್ಲ ಅನ್ನುವುದನ್ನು ಆತ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಕಾಮಕಾಂಚಾನಕ್ಕೆ ಆಸಕ್ತಿಯಿಂದ ನಾವು ತೊಳಲಾಡುವ ಅಂಥ ಬದಲು ಅದರ ಮೂಲಕ ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯೋದಕ್ಕಾಗಿ ಈ ಇಂದ್ರಿಯಗಳನ್ನು ನಿಗ್ರಹಿಸುವಂಥದ್ದೇ ನಮ್ಮ ಮುಂದಿನ ದೊಡ್ಡ ಸವಾಲು. ಅದನ್ನು ನಾವೆಲ್ಲರೂ ಕೂಡ ಮೀರಬೇಕು ಅನ್ನುವಂಥದ್ದನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ತೇಲು ನಾವೆಯನೇರಿ ಕುಳಿತವರು ನಾವಿಂದು, ತೇಲು ನಾವೆಯನೇರಿ ಕುಳಿತವರು ನಾವಿಂದು, ಏನಿದೆಯೋ ಎಂತಿದೆಯೋ ಈ ಕರೆಯ ಆಚೆ, ಭಾವದಾತುರ ಬಡಿದು ದೋಣಿ ಮುಳುಗಲು ಬಹುದು, ಭಾವದಾತುರ ಬಡಿದು ದೋಣಿ ಮುಳುಗಲು ಬಹುದು, ಕಂಡದ್ದೆ ಜೀವನವೇ ಮುದ್ದು ರಾಮ, ಕಂಡದ್ದೆ ಜೀವನವೇ ಮುದ್ದು ರಾಮ. ಹಾಗಾಗಿ ಈ ತೇಲುತ್ತಿರುವಂತಹ ನಾವೆಯನ್ನು ನಾವು ಏರಿ ಕುಳಿತಿದ್ದೇವೆ. ಈ ಒಂದು
ಕೆರೆಯ ಕರೆಯ ಆಚೆಗೆ ಏನಿದೆಯೋ ಗೊತ್ತಿಲ್ಲ, ಆದರೆ ನಮ್ಮ ಭಾವನೆಯ ಆತುರಕ್ಕೆ ಪರವಶತೆಗೆ ನಮ್ಮ ದೋಣಿ ಮುಳುಗಲೂಬಹುದು. ಆದರೆ ಆ ಮುಳುಗದಂತೆ ನಾವು ಈ ದೋಣಿಯನ್ನು ಬದುಕಿನಲ್ಲಿ ಇರಿಸ್ಕೊಳ್ಬೇಕು ಅಂತಂದರೆ ಜ್ಞಾನ ವಿಜ್ಞಾನದ ಒಂದು ಹುಟ್ಟನ್ನು ಹಾಕುವ ಮೂಲಕ ಬದುಕಿನ ದೋಣಿಯನ್ನು ಮುಂದುವರಿಸಬೇಕು. ಹಾಗಾದರೆ ಕಂಡದ್ದೆಲ್ಲ ಜೀವನವಲ್ಲ, ಅವಲೋಕಿಸಿ ಒಮ್ಮೆ ನೋಡು ಅನ್ನುವಂಥದ್ದನ್ನೇ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಸದಾ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.